ನಾನು ಇದ್ದೀನಿ ಅಂದಮೇಲೆ ನೀವು ಯಾವುದ್ರ ಬಗ್ಗೆನೂ ಚಿಂತೆ ಮಾಡೋ ಅಗತ್ಯ ಇಲ್ಲ ರೀ. ನಿಮ್ಮ ಕೈಗೆ ಯಾವತ್ತು ಉಂಗುರ ಹಾಕಿದ್ನೋ ಆವತ್ತೇ ನೀವು ನನ್ನವರಾಗೋದ್ರಿ. ನಾನು ತರಲೆ ಹೆಚ್ಚು ಕಮ್ಮಿ ಜವಾಬ್ದಾರಿ ಇಲ್ಲದೆ ಇರೋನು. ಇದೆಲ್ಲ ಒಂದು ಲೆವೆಲಿಗೆ ನಿಜಾನೇ. ಆದರೆ ನಿಮ್ಮ ವಿಷಯದಲ್ಲಿ ಮಾತ್ರ ನಾನು ತುಂಬಾ ಸೀರಿಯಸ್ ಇದ್ದೀನಿ. ಈಗ ತಡ ಮಾಡಬಾರ್ದು. ಇನ್ನೊಂದು ಸ್ವಲ್ಪ ಡೀಪಾಗಿ ಬಗ್ಗೆ ನೋಡಿದ್ರೆ ಆ ಹುಡುಗಿ ಕಾಣಿಸ್ತಲ್ಲ. ನಿಮ್ಮ ಖುಷಿ, ನಿಮ್ಮ ದುಃಖ, ನಿಮ್ಮ ಕನಸು ಇದೆಲ್ಲ ನಂದೂ ಹೌದು. ಇಷ್ಟರ ಮೇಲೂ ನಿಮಗೆ ಭಯ ಇದ್ದರೆ ಒಂದು ಮಾತು ಕೊಡ್ತೀನಿ, ನಿಮ್ಮ ಮದುವೆ ಈ ವಿಕ್ಕಿ ಜೊತೆನೇ ಆಗೋದು. ದೇವಸ್ಥಾನ ಅಂತ ಪವಿತ್ರವಾದ ಜಾಗದಲ್ಲಿ ಕದ್ದು ಮುಚ್ಚಿ ಹುಡುಗಿ ಫೋಟೋ ತೆಗಿತ. ನಿನ್ನಂತವನಿಂದಾನೆ ಜನ ದೇವಸ್ಥಾನಕ್ಕೆ ಬರಕ್ಕೆ ಹೆದರ್ಕೊಳ್ತಾರೆ. ನಮ್ಗೆ ಎಷ್ಟು ಹೊಡೆದ್ರು ಕಮ್ಮಿನೇ. ಬಾರಿಸ್ರೆ ತಿನ್ನೋನ್ಗೆ ಕೊಟ್ಟವ್ರು ಯಾರು ಅಂತ ತಿಳ್ಕೊಳ್ಳೋ ಆಗ್ತಿಲ್ವಾ? ಅಯ್ಯೋ ಅಯ್ಯೋ ಕೊಡಿ ಕೊಡಿ, ಇನ್ನು 4 ಕೊಡಿ, ಚೆನ್ನಾಗಿ ಬುದ್ಧಿ ಬರಲಿ. ನಾನು ನೀವನ್ಕೊಂಡ್ರಲ್ಲ ಅಮ್ಮ. ಅಯ್ಯೋ ಅಯ್ಯೋ ಅವಳು ಹೋಗುವಾಗಲೇ ನೋಡ್ದೆ ಅಕ್ಕ, ಎಲ್ಲರ ಫೋಟೋಸು ತೆಗಿತಿದ್ದ, ಆದ್ರೆ ಮುಖ ನೋಡ್ಲಿಲ್ಲ ಅಷ್ಟೇ. ಪಾಪಿ ಮುಂಡೆದು ಲವರ್ಸ್ಗೆ ಪ್ರೈವಸಿನೇ ಕೊಡಲ್ಲ ಅಂತಾರೆ. ಇಂಥವ್ರು ಕದ್ದು ಮುಚ್ಚಿ ಫೋಟೋ ತೆಗೆದು ಮನೇಲಿ ತೋರಿಸ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ತಾರಂತೆ. ಅಯ್ಯೋ ನನಗೆ ಇಮೇಲ್ ಮಾಡೋಕ್ಕೆ ಬರೋಲ್ಲ. ಬ್ಲಾಕ್ ಮೇಲ್ ಹೇಳಿದ್ರೆ ಮಾಡಲಿ. ಯಾರಿದು? ಯಾಕೆ ಹೊಡಿತಿದ್ದೀರಾ? ಭಾವ, ಯಾರೋ ನಿಮಗೆ ಗೊತ್ತಿಲ್ಲದೇನೆ ನಿಮ್ಮ ಫೋಟೋ ಕ್ಲಿಕ್ ಮಾಡ್ತಾ ಇದ್ರು. ಅಯ್ಯೋ ಇವನ್ ಬಂದ ನಮ್ಮ ಫೋಟೋನಾ? ಇಡಿಯಟ್, ದಿಸ್ ಇಸ್ ಟೂ ಮಚ್. ಸೈಡಿಗೆ ಬನ್ನಿ, ನಾನು ತೆಗಿತೀನಿ. ಇವನ್ ಕೈಲಿ ಸಿಗಾಕೊಳ್ಳಂಗಾಗತ್ತಲ್ಲಪ್ಪ, ಅದು ಮೊದಲನೇ ದಿವಸನೇ. ಸೈಕಲ್ ಕ್ಯಾಪಲ್ಲಿ ತಪ್ಸ್ಕೊಂಡ್ಬಿಟ್ರೆ 1000 ವರ್ಷ ಆಯ್ತಂತೆ. ಎಸ್ಕೆ ದೊಡ್ಡ ಮೆಂಟ್ಲ್ ಅನ್ಸುತ್ತೆ, ಕೋತಿ ಮುಂಡೆದು. ನಮ್ಮ ಫೋಟೋ ತೆಗ್ದಿರಲಿಲ್ಲ ತಾನೇ? ನಾನು ಹಿಂದೆಯಿಂದ ನೋಡಿದೆ, ಇನ್ನೂ ಫೋಟೋ ಕ್ಲಿಕ್ ಆಗಿರಲಿಲ್ಲ. ಅಕ್ಕನ ಮುಖ ಕಾಣಲಿಲ್ಲ. ಥ್ಯಾಂಕ್ ಗಾಡ್. ಸರಿ ಬನ್ನಿ ಹೊರಡೋಣ. ನನ್ನ ಅತ್ತೆಯಾಗಿ ಇನ್ನೊಬ್ರಿಗೆ ಸಪೋರ್ಟ್ ಮಾಡೋದಲ್ಲದೆ ನನಗೆ ಬುದ್ಧಿ ಹೇಳಕ್ ಬರ್ತೀಯಾ? ಇನ್ನೊಬ್ರು ಇಷ್ಟಪಡೋದನ್ನ ಬಿಡು ಅಂತ ಈಸಿಯಾಗಿ ಹೇಳೋ ನಿನಗೆ, ನೀನು ಇಷ್ಟಪಡೋದನ್ನ ಕಳ್ಕೊಂಡ್ರೇನೆ ಅದ್ರ ನೋವೇನಂತ ಅರ್ಥ ಆಗೋದು. ಆ ನೋವನ್ನ ನಾನು ನಿನಗೆ ಅರ್ಥ ಮಾಡಿಸ್ತೀನಿ. ಆದ್ಯಾ 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 ಆದ್ಯಾ, ಏಯ್ ಆದ್ಯಾ, ಆದ್ಯಾ, ಆದ್ಯಾ ಏನಾಯ್ತು? ಅಗ್ರಜ
ಆದ್ಯಾ ಆದ್ಯಾ ಹೆದರ್ಕೋಬೇಡ ಆದ್ಯಾ, ನಿನಗೂ ಏನಾಗಲ್ಲ, ಪಾಪಗೂ ಏನಾಗಲ್ಲ. ಏನಾಗಲ್ಲ ಆದ್ಯಾ. ಅಕ್ಕಿಗೇನು ಆಗಿರಲ್ಲ ಅಲ್ವಾ? ಮಗುಗೇನು ಪೆಟ್ಟಾಗಿರಲ್ಲ ಅಲ್ವಾ? ಹೆದರಬೇಡಿ, ಟೆನ್ಷನ್ ಮಾಡ್ಕೊಂಡು ಏನೇನೋ ಮಾತಾಡಬೇಡಿ, ಏನೂ ಆಗಿರೋಲ್ಲ. ಬನ್ನಿ ಈ ಕಡೆ ನಡಿ. ಅಕ್ಕ ಅಳ್ಬೇಡಕ್ಕ, ಸಮಾಧಾನ ಮಾಡ್ಕೊ, ಅದೇನು ಆಗಿರಲ್ಲ. ನೀನೇ ನೋಡಿದೆಯಲ್ಲ, ವಿಕ್ರಾಂತು ತಂಗಿಗೆ ಹೀಗಾಯ್ತಲ್ಲ ಅಂತ ತಲೆ ಸುತ್ತ ಬಂದಂಗೆ ಆಡ್ಬಿಟ್ಟ. ಅವನನ್ನು ಸಮಾಧಾನ ಮಾಡಿ ವೇದಾಂತ್ ಕೂರ್ಸ್ ಬರೋಷ್ಟೊತ್ತಿಗೆ ಎಷ್ಟು ಕಷ್ಟ ಆಯ್ತಲ್ವಾ. ನೀನು ಹೀಗಾದರೆ ಯಾರ್ಯಾರಿಗೆ ಅಂತ ಸಮಾಧಾನ ಮಾಡೋದಕ್ಕ. ಅಳ್ಬೇಡಕ್ಕ, ಅಳ್ಬೇಡ. ದಿಸ್ ಇಸ್ ಜಸ್ಟ್ ಅ ಬಿಗಿನಿಂಗ್. ನೀವೆಲ್ಲ ಇನ್ನೂ ತುಂಬಾ ಕಣ್ಣೀರು ಹಾಕೋದು ಬಾಕಿ ಇದೆ. ಇನ್ನು ನನ್ಗೇನಾದ್ರೂ ಲಾಭ ಆಗುತ್ತಾ ಅಂತ ನೋಡ್ಬೇಕು. ಬೆಂಕಿ ಚಿತೆದೆ ಆದ್ರೂ ಚಳಿ ಕಾಯ್ಸಕ್ಕೆ ಏನು ತೊಂದರೆ ಇಲ್ಲ. ಡಾಕ್ಟರ್, ನನ್ನ ತಂಗಿ ಪ್ರೆಗ್ನೆಂಟ್, ಕಾಲು ಜಾರ್ ಬಿದ್ದೋಗಿದ್ದಾಳೆ. ಅವ್ರಿಗಾಗಲಿ ಮಗುಗಾಗಲಿ ಯಾವ ತೊಂದರೆನೂ ಆಗಬಾರ್ದು. ನೋಡಿ, ಡಯಾಗ್ನೋಸ್ ಮಾಡಿ ಈಗಲೇ ಏನೂ ಹೇಳೋಕ್ಕಾಗಲ್ಲ. ವಿ ವಿಲ್ ಟ್ರೈ ಅವರ್ ಲೆವೆಲ್ ಬೆಸ್ಟ್. ದಯವಿಟ್ಟು ವೆಯ್ಟ್ ಮಾಡಿ. ಧೈರ್ಯ ತಂದ್ಕೋ ಸಾರ್ಥಕ, ದೇವರಿದ್ದಾನೆ. ಆದ್ಯಾಗೆ ಏನೂ ಆಗೋಲ್ಲ, ಹೆದರ್ಕೋಬೇಡ. ನೀನೇ ಎಷ್ಟೊಂದು ಟೆನ್ಷನ್ ಮಾಡ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ. ಪಾಪ, ಆದರೆ ಹತ್ರ ಹೋಗಿ ಸಮಾಧಾನ ಮಾಡೋಣ ಅಂದರೆ ಒಂದಕ್ಕೆ ಎರಡು ತಿಳ್ಕೊಂಡ್ರೆ ಕಷ್ಟ. ಅವ್ನು ಎಷ್ಟೇ ರೂಢಾಗಿ ನಡ್ಕೊಂಡ್ರು ಅವನಿಗೊಂದು ತಾಯಿ ಮತ್ತು ತಂಗಿ ಅಂದರೆ ಪ್ರಾಣ. ಅದಕ್ಕೆ ಅಂತ ನನಗೆ ಇಷ್ಟು ಹರ್ಟ್ ಆಗಿರುವಾಗ ಅವನಿಗೆ ಹೇಗಾಗಿರಬೇಡ. ಇಲ್ಲ, ಮಾತಾಡಿಸ್ಲೇಬೇಕು.